ಅಂತ ರೈತರಿಗೆ ಅವಮಾನ ಮಾಡ್ತೀರಾ? ನಿಮ್ಮ ಜನ್ಮಕ್ಕಿಷ್ಟು. ನಮ್ಮ ದೇಶ ರೈತ ಅವಮಾನ ಸನ್ಮಾನ. ನಮಸ್ಕಾರ ಸ್ನೇಹಿತರೆ, ನಾನು ಮಂಜುನಾಥ್ ಶೃಂಗೇರಿ. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ 2 ನಿಮಿಷ ಸಮಯ ಕೊಟ್ಟು ನೋಡಿ. ಎಲ್ಲೋ ಒಂದ್ ಕಡೆ ನಮ್ಮ ದೇಶದ ಬೆನ್ನೆಲುಬು ಅಂತಾರ ರೈತನ, ಆದ್ರೆ ರೈತನ ನಿಜವಾದ ಬೆನ್ನೆಲುಬು ನೀವು ಮಾಡಿದ್ದೀರಾ. ಯಾಕಂದ್ರೆ ರೈತರು ಇಲ್ಲಾಂದ್ರೆ ನಾವು ಯಾರೂ ಇಲ್ಲ. ರೈತರು ಬೆಳೆದಂತ ಬೆಳೆಗಳಿಂದಲೇ ನಾನು ಇವತ್ತು ಬದುಕ್ತಾ ಇರೋದು. ನೀವು ನಮ್ಮ ಮಕ್ಕಳೆಲ್ಲ ತಿಂತಾ ಇರೋದು. ನಾವು ಸಿಟಿನಲ್ಲಿ ಇದ್ದು ಇವತ್ತು ಆರಾಮಾಗಿ ಬದುಕ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬೆವರು ಸೊಸಿ, ಬಿಸಿಲು, ಮಳೆ, ಚಳಿ, ಗಾಳಿ ಎಲ್ಲದರಲ್ಲೂ ಕೂಡ ಕೆಲಸ ಮಾಡಿ ಸಹಿಸ್ಕೊಂಡು ಅವನು ಸಿಟಿಗೆ ಧಾನ್ಯಗಳನ್ನು ಕಳಿಸಿದ್ರೆ ಮಾತ್ರ ನೀವು ತಿನ್ನಕ್ಕಾಗೋದು. ಅಂತ ರೈತರಿಗೆ ಅವಮಾನ ಮಾಡ್ತೀರಾ? ನಿಮ್ಮ ಜನ್ಮಕ್ಕಿಷ್ಟು. ಯಾವನೇ ಆಗಿರ್ಲಿ, ರೈತ ಇವತ್ತು ಪಂಚೆ ಇರ್ಬೋದು, ಅವನೊಂದು ನಿಕ್ಕರಲ್ಲಿ ಇರ್ಬೋದು ಕೂಡ ಅವನು ಕೆಲಸ ಮಾಡಿ ಹೊಲದಲ್ಲಿ ದುಡಿದ್ರೆ ಮಾತ್ರ ನಮಗೆ ಬೆಳೆ ಸಿಗೋದು. ಯಾವುದೇ ಒಂದು ಮಾಲ್ಗಳಲ್ಲಿ ಸಹ ಬೆಳೆಗಳು, ಧಾನ್ಯ, ಗೋಧಿ ಏನೇ ಇದ್ರೂ ಕೂಡ ಬೆಳೆದ ಮಾಲ್ಗಾಗ್ಲಿ ನಿಮ್ಮ ಅಂಗಡಿಗಳಿಗಾಗಲಿ ಬರ್ಬೇಕಾದ್ರೆ ಕಾರಣ ಮೇಲಿಂದ ಉತ್ಪತ್ತಿ ಆಗಿಲ್ಲ, ಆ ರೈತ ದುಡಿದು ನಿಮಗೆ ಕಳಿಸಿರ್ತಾನೆ. ಅಂತ ರೈತನಿಗೆ ಗೌರವ ಕೊಡೋದು ಕಲೀರಿ ಫಸ್ಟ್. ರೈತ ಹಾಗೂ ಸೈನಿಕ ಇವರಿಬ್ರು ಇಲ್ಲ ಅಂದ್ರೆ ನಮ್ಮ ದೇಶನೇ ಇಲ್ಲ. ಇದು ನೆನಪಿರ್ಲಿ. ರೈತ, ಸೈನಿಕ ಇವೆರಡು ಪಿಲ್ಲರ್ಗಳು. ಅಂಥವ್ರಿಗೆ ಗೌರವ ಕೊಡಿಲ್ಲ ಅಂದ್ರೆ ನಿಮ್ದು ಯಾವ ಜನ್ಮರಿ ನಿಮ್ದು. ರೈತ ಇಲ್ಲಾಂದ್ರೆ ನೀವೇನು ತಿಂತೀರ ಹೊಟ್ಟೆಗೆ? ಪಿಜ್ಜಾ ಅದಿದು ಆರ್ಡರ್ ಮಾಡ್ಕೊತೀರಲ್ಲ, ಆನ್ಲೈನ್ ಆರ್ಡರ್ ಮಾಡ್ತೀವಿ, ಸಿಟಿನ ಶೋಕಿ ಮಾಡ್ಕೊಂಡು ಅರ್ಧಂಪರ್ಧಂ ಬಟ್ಟೆ ಹಾಕೊಂಡು ಅರ್ಧಂಪರ್ಧ ಮೈ ತೋರಿಸ್ಕೊಂಡು ಬರುವಂತ ಅಂತ ಕಸ್ಟಮರೇ ಬೇಕಾ ನಿಮ್ಗೆ? ಪಂಚೆ ಹಾಕೊಂಡ್ರೆ ಅಥವಾ ರೈತನ ಡ್ರೆಸ್ಸಲ್ಲಿ ಬಂದ್ರೆ ನಿಮ್ಗೆ ಆಗೋದಿಲ್ವೋ? ಯಾರಿಗೂ ರೈತನಿಗೆ ಬೆಲೆ ಕೊಡಿ. ತಪ್ಪಾಗಿರ್ಬೋದು, ಯಾರಿಗೋ ಒಂದು ತಪ್ಪಾಗಿರ್ಬೋದು, ಇನ್ನು ಮುಂದೆ ಆದ್ರೆ ಅದನ್ನ ತಿದ್ದುಕೊಳ್ಳಿ, ಎಚ್ಚೆತ್ಕೊಳ್ಳಿ. ರೈತನ ಹೊಲದಲ್ಲಿ ಒಂದು ದಿನ ಹೋಗಿ, ನೀವು ಯಾವುದೇ ಮಾಲ್ನವ್ರು ಇರ್ಬೋದು, ದೊಡ್ಡ ಸ್ಟೋರ್ಗಳನ್ನ ಇರ್ಬೋದು, ನೀವು ಒಂದು ದಿನ ಹೋಗಿ, ಈಗ ಮಳೆ ಸೀಸನ್ ಜುಲೈಯಲ್ಲಿ ಆ ಒಂದು ದಿನ ಅರ್ಧ ದಿನ ನೀವು ಹೊಲದಲ್ಲಿ ಕೆಲಸ ಮಾಡಿ ನೀವು ಜೈ ಅನ್ಸ್ಕೊಂಬನ್ನಿ ನೋಡೋಣ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ರೈತನ ಕಷ್ಟ ಏನಂತ. ರೈತ ಬೆಳೆದ ಬೆಳೆಗೆ ಸರಿಯಾದ ದುಡ್ಡು ಸಿಗ್ತಾ ಇಲ್ಲ ಅವನಿಗೆ. ಅವನು 1 kg ಗುಲಾಬಿ ಬೆಳೆದ ಅಂದ್ರೆ 5 ರೂಪಾಯಿಗೆ ಅವನ ಹತ್ರ ತಗೊಂಡು ದಲ್ಲಾಳಿಗಳು, ನೀವು ವ್ಯಾಪಾರಸ್ಥರು ಇನ್ನು ಡಬಲ್ ದುಡ್ಡು ಮಾಡ್ಕೊತೀರಾ. ಅವನಿಗೆ ಸಿಗೋದು 5 ರೂಪಾಯಿ. ಅವನು ಹಾಕಿರೋ ಖರ್ಚು ಕೂಡ ಅವನಿಗೆ ಬಂದಿರೋದಿಲ್ಲ. ಒಂದು ಟೊಮೆಟೊ ಬೆಲೆಗೆ ಇಲ್ಲಿ 70 ರೂಪಾಯಿ ಇದ್ರೆ ಅವನಿಗೆ 5 ರೂಪಾಯಿ ಕೊಟ್ಟಿರ್ತೀರಾ. ಅಂಥದ್ದು ರೈತನ ಪಾಡು. ಎಲ್ಲೋ ಒಂದ್ ಕಡೆ ಯಾರೋ ದಲ್ಲಾಳಿಗಳು, ಮಾಲ್ನವರು ಅಥವಾ ಇನ್ಯಾರೋ ನಿಮಗೆ ದುಡ್ಡು ಸೇರ್ತದೆ. ರೈತ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವನ ಕಾಲು ಒಂದ್ಸಲ ನೋಡ್ರಿ, ಆ ರೈತನ ಕಾಲುಗಳನ್ನು ನೋಡಿ, ಹೋಗಿ ಒಡೆದೋಗಿರುತ್ತೆ, ಬಿರುಕು ಬಿಟ್ಟಿರುತ್ತೆ, ಕ್ರ್ಯಾಕ್ ಆಗಿರುತ್ತೆ. ಯಾಕಂದ್ರೆ ಅವನು ಹೊಲದಲ್ಲಿ ಚಪ್ಪಲಿ ಹಾಕೊಂಡು ಹೋಗೋದಿಲ್ಲ, ಶೂ ಹಾಕೊಂಡೋದಿಲ್ಲ. ಅಂತ ರೈತನಿಗೆ ಗೌರವ ಕೊಡಿ. ಅದೇ ರೀತಿ ಸೈನಿಕರಿಗೂ ಕೂಡ. ಸೈನಿಕ ಅಲ್ಲಿ ಬಾರ್ಡರ್ ಕಾಯ್ಲಿಲ್ಲ ಅಂದ್ರೆ ನಮ್ಮ ದೇಶನೇ ಇರ್ತಾ ಇರಲಿಲ್ಲ. ಅಂತ ಸೈನಿಕರಿಗೆ ಅವಮಾನ ಮಾಡ್ತೀರ. ಯಾವುದೋ ಒಂದು ಇದರಲ್ಲಿ ನೋಡಿದ್ದೀನಿ ನಾನು. ಆ ವ್ಯಕ್ತಿ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾರು ಹೊಟ್ಟೆಗಿಲ್ದಂತ ಹೋಗೋದಿಲ್ಲ. ನಮ್ಮ ಸೈನ್ಯಕ್ಕಾಗಿ ಎಷ್ಟು ಜನ ಮುಂದೆ ಬರ್ತೀರ, ನಾನು ಸೈನ್ಯ ಸೇರ್ತೀನಿ ಅಂತೇಳಿ? ಎಷ್ಟೋ ಜನ ಬರೋದಿಲ್ಲ. ಧೈರ್ಯವಂತರು ಮಾತ್ರ ಸೈನ್ಯಕ್ಕೆ ಹೋಗ್ತಾರೆ. ಅದೇ ರೀತಿ ಸೈನಿಕರಿಗೆ, ರೈತನಿಗೆ ಬೆಲೆ ಕೊಡಿ ಅಂತ ಹೇಳೋದೇ ನನ್ನ ಉದ್ದೇಶ. ಯಾರು ನೋಯಿಸೋದು ನನ್ನ ಉದ್ದೇಶ ಅಲ್ಲ. ಹಾಗಾಗಿ ದಯವಿಟ್ಟು ಒಂದು ತಿಂಗಳಲ್ಲಿ 1 ದಿನ ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ರೈತರ ಜೊತೆ ಫ್ರೀಯಾಗಿ ಕೆಲಸ ಮಾಡಿ ಬರೋಣ. ಇದು ನನ್ನ ಉದ್ದೇಶ ಕೂಡ ಇದೆ. ನಮ್ಮ ಟೀಮ್ನಿಂದ 1 ದಿನ ಆದರೂ ರೈತರಿಗೆ ಸಂತೋಷ ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಫೌಂಡೇಶನ್ ವತಿಯಿಂದ ಖಂಡಿತ ಮಾಡೇ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ದೇಶದಲ್ಲಿ ರೈತರು ಹಾಗೂ ಸೈನಿಕರಿಗೆ ಬೆಂಬಲ ಕೊಡೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಮಂಜುನಾಥ್ ಶೃಂಗೇರಿ, ನಿರೂಪಕ, ನಟ, ಗಾಯಕ ಹಾಗೂ ರಾಜ್ಯಾಧ್ಯಕ್ಷ KSML. ನಮಸ್ಕಾರ.